ಎಂತ ಮ್ಯಾಚ್ ಗುರು, ಓ ಮೈ ಗಾಡ್. ಲಾಸ್ಟ್ CSK ಮ್ಯಾಚ್ ನೋಡಿದ್ದೆ ಬೆಂಗಳೂರಲ್ಲಿ, ಅದಾದ್ಮೇಲೆ ಇದು ಇಷ್ಟೊಂದು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನಮ್ಮ ತಾಯಣಗ ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಎಡಿಟಿಂಗಲ್ಲಿ ಏನಾದರೂ ಆ ಫೋಟೋ ಇಲ್ಲಿ ಬಂತು, ನೀನು ಹೇಳೋದಕ್ಕೂ ಫೋಟೋಗೂ ಎಡಿಟಿಂಗು ಮ್ಯಾಚ್ ಆಗ್ತಾ ಇಲ್ಲ ಗುರು ಕಣಲೆ ಅಂತ ಏನೇ ಹೇಳಿದ್ರು ಕೂಡ ದಯವಿಟ್ಟು ಎಲ್ಲ ಇಗ್ನೋರ್ ಮಾಡಿಬಿಡಿ ಎಡಿಟಿಂಗ್ ಬಗ್ಗೆ. ಇವತ್ತು ನಾನು ಹೇಳೋದಕ್ಕೂ ಆ ಇಮೇಜ್ಗೂ ಒಂದಕ್ಕೊಂದು ಮ್ಯಾಚ್ ಇರಲ್ಲ ನನ್ನ ಪ್ರಕಾರ. ಬಿಕಾಸ್ ಆ ಒಂದು ಜೋಶ್ ನನ್ನ ಹತ್ರ ಇದೆ. ಬಿಕಾಸ್ ಎಡಿಟಿಂಗ್ ಮಾಡೋಷ್ಟು ಕೂಡ ನನಗೆ ಪುರ್ಸೋತಿಲ್ಲ. ಸುಮ್ಮನೆ ಕೆಲವೊಂದು ಫೋಟೋಸ್ಗಳನ್ನ ಹಾಕಿದ್ದೀನಿ ಆ್ಯಂಡ್ ನಾನು ವಾಯ್ಸ್ ಓವರ್ ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಎಂಥ ಮ್ಯಾಚು ಗುರು, 85 33 ಡೆಲಿವರೀಸು. ಜಿತೇಶ್ ಶರ್ಮಾ ಇಂಥ ಒಂದು ಮೆಚ್ಯೂರಿಟಿ ಇನ್ನಿಂಗ್ಸ್ನ ನಮ್ಮ ತಾಯಣಗೂ ಈ ಮನುಷ್ಯನಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬಿಕಾಸ್ ಆಫ್ IPL ಏನು ಶುರು ಆಗಿದೆ ಯಾವಾಗಿಂದ ಇವಾಗ ಜಿತೇಶ್ ಶರ್ಮಾ ಆಡ್ತಿದ್ದಾರೆ. ಪಂಜಾಬ್ ಆಗಿರ್ಬೋದು, RCB ಆಗಿರ್ಬೋದು, ಇಂಥ ಒಂದು ಮೆಚ್ಯೂರಿಟಿ ಇನ್ನಿಂಗ್ಸ್ನ ಜಿತೇಶ್ ಶರ್ಮಾ ಕಡೆಯಿಂದ ನಾನು ನೋಡಲ್ಲ. ನಾನು ಅವ್ರು ಏನಾದರೂ ಕೂಡ 30-40 ರನ್ ಅಷ್ಟೇ. ಬಟ್ ಇಂಥ ಒಂದು ಬಿಗ್ ಇನ್ನಿಂಗ್ಸು, ಅದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸು ನಮ್ಮ ತಾಯಣಗೂ ನಾನು ನೋಡೇ ಇಲ್ಲ. ಆ್ಯಂಡ್ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ ನಾನು. ಈ ಸಾರಿ IPL 2025ರಲ್ಲಿ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲೂ ಬೇಜಾರಾಗಿತ್ತು, ಇವ್ರನ್ನ ಯಾಕಪ್ಪ ತಗೊಂಡವ್ರೆ ಈ ಮನುಷ್ಯನ ಅಂತ. ಬಿಕಾಸ್ ಅಂದರೆ 10 ರನ್ನು 12 ರನ್ನು 13 ರನ್ನು ಅಷ್ಟೇ ಮಾಡಿರೋವಂಥದ್ದು, ಅಂಥ ಒಂದು ಬಿಗ್ ಇನ್ನಿಂಗ್ಸ್ ಆಡೇ ಇರಲಿಲ್ಲ. ಬಟ್ ಆ ಮನುಷ್ಯ ಇಂಥ ಒಂದು ವಿನ್ ಆಗೋವಂಥ ಸಿಚುವೇಷನಲ್ಲಿ ಮ್ಯಾಚ್ನ ವಿನ್ ಮಾಡ್ತಾರೆ. ಅದು ಕ್ಯಾಪ್ಟನ್ಸ್ ಆಗಿರೋವಂಥ ಒಂದು ಮ್ಯಾಚಲ್ಲಿ ಈ ರೇಂಜಿಗೆ ಒಂದು ಆಟ ಆಡ್ತಾರೆ ಅಂತ ದೇವ್ರಣೆಗೆ ಅಂದ್ಕೊಂಡಿರಲಿಲ್ಲ. ಬಟ್ ಸಖತ್ತಾಗಿರೋವಂಥ ಒಂದು ಮ್ಯಾಚ್ ಗುರು, ಓ ಮೈ ಗಾಡ್. ನಿಜವಾಗ್ಲೂ 227 ರನ್ಗಳನ್ನು ಚೇಸ್ ಮಾಡ್ತಾರೆ ಅಂತ ನಮ್ಮ ದೇವ್ರಣೆಗೆ ಅಂದ್ಕೊಂಡಿಲ್ಲ. ಬಿಕಾಸ್ 123ಗೆ 4 ವಿಕೆಟ್ಸು 11.2 ಓವರ್ಸಲ್ಲಿ. ಸೊ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ನಿಜವಾಗ್ಲೂ ಹೋಪ್ಸೇ ಹೊಂಟೋಗಿತ್ತು ಗುರು. ರನ್ ರೇಟ್ ಇತ್ತು ಬಟ್ ವಿಕೆಟ್ಸ್ ಇರಲಿಲ್ಲ. 123 ರನ್ಗೆ 4 ವಿಕೆಟು. ಇನ್ನೊಂದು ವಿಕೆಟ್ ಏನಾದರೂ ಹೋಗಿದ್ದಿದ್ರೆ ನಿಜವಾಗ್ಲೂ ಕಷ್ಟ ಆಗಿರೋದು. ಬಟ್ ಒಂದು ಕಡೆಗೆ ಅಲ್ಲಿ ಮಯಾಂಕ್ ಅಗರ್ವಾಲ್, ಓ ಮೈ ಗಾಡ್, ಇನ್ನಿಂಗ್ಸು ತುಂಬ ಚಿಕ್ಕದಾಗಿರ್ಬೋದು ರನ್ಗಳು, ಬಟ್ ಆದರೂ ಕೂಡ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರೆ. ಒಂದು ಕಡೆಗೆ ನಿಂತ್ಕೊಂಡಿದ್ದಾರಲ್ಲ ಗೋಡೆ ಥರ, ಅದ್ಭುತ ಅಂತ ಹೇಳ್ತೀನಿ. ಮಯಾಂಕ್ ಅಗರ್ವಾಲ್ ಆ್ಯಂಡ್ ಜಿತೇಶ್ ಶರ್ಮಾ, ಓ ಮೈ ಗಾಡ್, ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗರು ನಿಜವಾಗ್ಲೂ. ಬಟ್ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಯಾಕಂದರೆ ಒಂದು ಕಡೆ ನೋಡಿದ್ರೆ ಜಿತೇಶ್ ಶರ್ಮಾ ಇಂಜುರಿ ಅಂತ ಏನೋ ಸ್ವಲ್ಪ ಟೈಮ್ ತೊಗೊತಾರೆ. ಈ ಕಡೆಗೆ ನಮ್ಮ ಯಾರು ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರು ಟೈಮ್ ತೊಗೊತಾರೆ. ಅಂದರೆ ಆ ಮೂಮೆಂಟಮ್ನ ಬ್ರೇಕ್ ಮಾಡಲಿಕ್ಕೆ ಎರಡು ಕಡೆಯಿಂದ ಕೂಡ ಒಳ್ಳೆ ಒಂದು ಆಟಗಳೇ ಆಡಿದ್ರು ಅಂತ ಹೇಳ್ಬೋದು. ಬಟ್ ಕೊನೆಗೆ ಸಖತ್ತಾಗಿರೋವಂಥ ಒಂದು RCB ವಿನ್ ಆಗಿದೆ. ಆ್ಯಂಡ್ ಅದು 8 ಬಾಲ್ಗಳನ್ನು ಸ್ಪೇರಾಗಿ ಮಾಡಿಕೊಂಡು ವಿನ್ ಮಾಡ್ತಾರೆ. 227 ರನ್ಗಳು ಅಂತಂದರೆ ಹಿಸ್ಟ್ರಿ ಗುರು ಇದು. 204 ರನ್ಗಳನ್ನ ಚೇಸ್ ಮಾಡಿದ್ರು, ಅದು ಬೆಂಗಳೂರಲ್ಲೇ. ಮೇ ಬಿ ಪಂಜಾಬ್ ವಿರುದ್ಧ ಅಂತ ಅನ್ಕೊತೀನಿ. ಬಟ್ ಇವತ್ತು RCB ಒಂದು ಇತಿಹಾಸದಲ್ಲೇ ಹೈಯೆಸ್ಟ್ ರನ್ಗಳನ್ನು ಚೇಸ್ ಮಾಡಿದ್ದಾರೆ. ಅದು ಲಕ್ನೋ ಸೂಪರ್ ಗೈನ್ಸ್ ವಿರುದ್ಧ 227 ರನ್ಗಳನ್ನು ಚೇಸ್ ಮಾಡಿರುವಂಥದ್ದು ಹಿಸ್ಟ್ರಿ. ಹೈಯೆಸ್ಟ್ ರನ್ RCB ಚೇಸ್ ಮಾಡಿರೋವಂಥದ್ದು. ಸಖತ್ತಾಗಿರೋವಂಥ ಒಂದು ಮ್ಯಾಚು. ಆ್ಯಂಡ್ ಟಾಪ್ 2ನಲ್ಲಿ ಕೂತ್ಕೊಂತೀವಿ ನಾವು. ಆ್ಯಂಡ್ ನಾನು ಮೊದಲು ಹೇಳಿದಾಗೆ ನಾವು ಇವಾಗ ಪಂಜಾಬ್ ವಿರುದ್ಧ ಆಡೋವಂಥದ್ದು. ಆ್ಯಂಡ್ ಪಂಜಾಬ್ ಆ್ಯಂಡ್ RCB 2ನೇ ಪ್ಲೇಸ್ನ ಎಂಡ್ ಮಾಡುತ್ತೆ 19 ಪಾಯಿಂಟ್ಗಳೊಂದಿಗೆ. ಆ್ಯಂಡ್ ಪಂಜಾಬ್ ಇರುವಂಥದ್ದು ಕೂಡ 19 ಪಾಯಿಂಟು ಪ್ಲಸ್ ಅವ್ರದ್ದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿರೋದ್ರಿಂದ ಅವರು ಟಾಪ್ 1ನಲ್ಲಿ ಕೂತ್ಕೊತಾರೆ. ನಾವು ಟಾಪ್ 2ದಲ್ಲಿ ಕೂತ್ಕೊತೀವಿ. ಆ್ಯಂಡ್ ಲೀಗ್ ಪಂದ್ಯಗಳು ಎಲ್ಲ ಕೂಡ ಕಂಪ್ಲೀಟ್ ಆಗಿದ್ದಾವೆ. ಆ್ಯಂಡ್ ಇವಾಗ ನಾವು ಆಡುವಂಥದ್ದು ಪಂಜಾಬ್ ವಿರುದ್ಧ RCB ಕ್ವಾಲಿಫೈಯರ್ 1. ನಾವೇನಾದರೂ ಕ್ವಾಲಿಫೈಯರ್ 1ನ ಗೆದ್ದರೆ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತೀವಿ ಗುರು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ. ನಾನಂತೂ ಕೂಡ ಈ ಸಾರಿ ಏನಾದರೂ ಕಪ್ ಗೆದ್ದರೆ ನಿಜವಾಗ್ಲೂ ಧ್ವಂಸ ಮಾಡಾಕ್ಬಿಡೋಣ ಬೆಂಗಳೂರು. ನಿಜವಾಗ್ಲೂ ಕೂಡ ಬೆಂಕಿ ಪಟಾಕಿ ಹೊಡೆದ್ಬಿಟ್ಟು, ಧ್ವಂಸ ಮೀನ್ಸ್ ಬೆಂಗಳೂರು ಸುಟ್ಟಾಕೋದಲ್ಲಪ್ಪ, ಪಟಾಕಿ ಹೊಡೆಯೋದು ಕಂಡ್ರು. ಅರ್ಥ ಮಾಡ್ಕೊಳ್ರಿ, ನಾವು ಯಾಕಪ್ಪ ಬೆಂಗಳೂರು ಸುಟ್ಟಾಕೋಣ. ಬಿಕಾಸ್ ನಾವಿರೋವಂಥದ್ದು ನಮ್ಮ ತಾಯ್ನಾಡು ಕರ್ನಾಟಕ, ಬೆಂಗಳೂರಲ್ಲಿರುವಂಥದ್ದು. ಓಕೆ, ನಿಜವಾಗ್ಲೂ ಬೆಂಗಳೂರು ಜಾಮ್ ಆಗಿ ಹೋಗುತ್ತೆ ಗುರು ಇನ್ ಕೇಸ್ ಗೆದ್ರೆ. ಜೂನ್ 3ನೇ ತಾರೀಕು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ್ಯಂಡ್ ಬ್ಯಾಟಿಂಗಲ್ಲಂತೂ ಅದ್ಭುತನೇ. ಓಕೆ, ಬಾಲಿಂಗಲ್ಲಿ ಬೇಕು, ಇನ್ನೂ ಒಳ್ಳೆ ಬೌಲಿಂಗ್ ಬೇಕು. 227 ರನ್ ಅದು ಹೆಂಗಪ್ಪ ಕೊಡ್ತೀರಾ ನೀವು? ಪಂತಿಗೆ ಸೆಂಚುರಿ ಹೊಡೆಯೋಕೆ ಅದು ಹೆಂಗೋ ಬಿಟ್ರಿ. RCB ಬೌಲರ್ಸ್ಗಳ ಅದು ಹೆಂಗೆ ಬಿಟ್ರಿ? ಭುವನೇಶ್ವರ್ ಕುಮಾರು, ಅಯ್ಯಯ್ಯೋ ಶಿವನಿ 4 ಓವರಲ್ಲಿ 46 ರನ್ನು. ಯಶ್ ದಯಾಳು 3 ಓವರಲ್ಲಿ 44 ರನ್ನು. ನೀವಿಬ್ಬರು ಮೇನ್ ಬೌಲರ್ಗಳಪ್ಪ ನಮಗೆ. ಅರ್ಥನೇ ಆಗ್ತಿಲ್ಲ ನನಗೆ ನಿಜವಾಗ್ಲೂ. ಓ ಮೈ ಗಾಡ್, ಕ್ಯಾಪ್ಟನ್ಸಿ ವಿಚಾರದಲ್ಲಿ ನಮ್ಮ ಜಿತೇಶ್ ಶರ್ಮಾ ಇನ್ನೂ ಒಂಚೂರು ಪಳಗಬೇಕು. ಬಟ್ ಬ್ಯಾಟಿಂಗ್ ವಿಚಾರದಲ್ಲಿ ಇವತ್ತು ತೋರಿಸಿರುವಂಥ ಆ ಮೆಚುರಿಟಿಗೆ ನನ್ನ ದೊಡ್ಡ ಸಲಾಮ್. ಓಕೆ, ಮಾತಾಡಿದಾಯ್ತು. ಬಟ್ ಸ್ವಲ್ಪ ಇವಾಗ ಸೆನ್ಸಿಬಲ್ ಆಗಿ ಮಾತಾಡೋಣ. ಆ್ಯಂಡ್ ಏನಪ್ಪ ಅಂತಂದರೆ, ಟಾಸ್ ಗೆದ್ದಂತಹ ನಮ್ಮ RCB ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಸೊ ಈ ಮ್ಯಾಚ್ ನಡೆದಿರುವಂಥದ್ದು ಏಕ್ನಾಥ್ ಸ್ಟೇಡಿಯಮಲ್ಲಿ. ಬ್ಯಾಟಿಂಗ್ ಇಳಿದಂತಹ LSG ಅವರು ಫಸ್ಟ್ಗೆ ಬ್ರಿಡ್ಸ್ಗೆ ಆ್ಯಂಡ್ ಮಿಚೆಲ್ ಮಾರ್ಷ್ ಇಬ್ಬರು ಕೂಡ ಒಂದು ಒಳ್ಳೆ ಸ್ಟಾರ್ಟೇ ಮಾಡ್ತಾರೆ. ಬಟ್ ಬ್ರಿಡ್ಸ್ಗೆ ಅವರು ತುಂಬ ಚೆನ್ನಾಗೇ ಬ್ಯಾಟ್ ಮಾಡ್ತಿರ್ತಾರೆ. ಒಂದು ಬೌಂಡ್ರಿ, ಒಂದು ಸಿಕ್ಸರ್ ತುಂಬ ಚೆನ್ನಾಗೇ ಬ್ಯಾಟ್ ಮಾಡ್ತಿದ್ರು. ಫಸ್ಟ್ ಮ್ಯಾಚ್ ಅಂತ ಅನ್ಸುತ್ತೆ ಅವ್ರಿಗೆ ಇವತ್ತು. ಸೊ ಮಿಚೆಲ್ ಮಾರ್ಷ್ ಅವ್ರಿಗೆ ಕೈ ಬಿಟ್ಟು ಇವತ್ತು ಇವ್ರನ್ನ ತೊಗೊಂಡು ಬರ್ತಾರೆ. ಬಟ್ ನಮ್ಮ ತುಷಾರ್ ಅವರ ಬೌಲಿಂಗಲ್ಲಿ ಫುಲ್ ಟಾಸ್ನ ಜಡ್ಜ್ ಮಾಡೋಕ್ಕಾಗ್ದೇ ಬೋಲ್ಡ್ ಆಗ್ತಾರೆ. ಅದಾದಮೇಲೆ ಶುರುವಾಗುತ್ತೆ ನೋಡಿ ಮಿಚೆಲ್ ಮಾರ್ಷ್ ಆ್ಯಂಡ್ ರಿಷಬ್ ಪಂತ್
ಈ ಪಂತಕ್ಕೆ ಅದು ಏನಾಗುತ್ತೋ ಗೊತ್ತಿಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ವ್ಯಕ್ತಿ ಒಂದೇ ಒಂದು ಹಾಫ್ ಸೆಂಚುರಿ ಮಾಡ್ಕೊಂಡಿರೋವಂಥದ್ದು. ಸೊ ಅದು ಬಿಟ್ಟರೆ ಇವತ್ತು ಸೆಂಚುರಿ ಮಾಡಿಬಿಡೋದು. 118 ರನ್ನು, 61 ಬಾಲ್, 11 ಫೋರು, 8 ಸಿಕ್ಸರ್ಗಳು. ಓ ಮೈ ಗಾಡ್, ಎಂಥ ಮ್ಯಾಚ್ ಇವರು. ಆದರೂ ಒಂದು ರೀತಿಯಲ್ಲಿ RCB ಅವರಿಗೆ ಒಂದು ರೀತಿಯಲ್ಲಿ ಇವರಿಗೆ ಜೀವದಾನ ಅಥವಾ ನೆಕ್ಸ್ಟ್ ಸೀಸನ್ಗೆ ಒಂಥರ ಜೀವದಾನ ಮಾಡ್ದಂಗೆ ಆಯಿತು. ಬಿಕಾಸ್ ಮೇ ಬಿ LSG ಓನರು ನಮ್ಮ ಗೋಯಂಕ ಸಾಹೇಬರು ಇವ್ರನ್ನ ಎಲ್ಲಿ ಕಿತ್ತು ಬಿಸಾಕೋಣ ಅಂತ ಅಂದ್ಕೊಂಡಿದ್ರು ಅನ್ನೋ ಗೊತ್ತಿಲ್ಲ. ಬಟ್ ಈ ಒಂದು ಇನ್ನಿಂಗ್ಸ್ ನೋಡಿದ್ದಾದಮೇಲೆ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾನೆ ಶಿಷ್ಯ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಸೀಸನ್ ಕೊಡ್ಬೋದು ಅಂತ ಅನ್ಸುತ್ತೆ. ಮುಖ್ಯವಾಗಿ ಇವತ್ತು ನಮ್ಮ ಗೋಯಂಕ್ ಸಾಹೇಬರು ಬಂದಿದ್ದಿದ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಫುಲ್ಲು ಜೋರಾಗಿ ಕುಣಿದಾಡಿರೋರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಫುಲ್ಲು ಹೇಳ್ಬೇಕಾ ನಾನು ಅದನ್ನು ಬೇಡ ಅಂತ ಅನಿಸುತ್ತೆ. ಬಟ್ ಸಖತ್ತಾಗಿ ಆಡಿದ್ರು ಪಂತ್, ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪಂತ್ ಅಗೇನ್ ಸೊ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಸ್ವಲ್ಪ ಫಿಟ್ನೆಸ್ ಕಡೆಗೆ ಆ್ಯಂಡ್ ಸ್ವಲ್ಪ ಅವರ ಒಂದು ಬ್ಯಾಟಿಂಗ್ ಟೆಕ್ನಿಕ್ ಕಡೆಗೆ ಸ್ವಲ್ಪ ಒತ್ತು ಕೊಟ್ಟರೆ ನಿಜವಾಗ್ಲೂ ಒಳ್ಳೆ ಬ್ಯಾಟ್ಸ್ಮನ್. ಅದರಲ್ಲಿ ಎರಡನೇ ಮಾತಿಲ್ಲ. ಪಂತ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಒಳ್ಳೆ ಬ್ಯಾಟ್ಸ್ಮನ್ನು. ಸೊ ಸ್ವಲ್ಪ ಎಲ್ಲೋ ಫಿಟ್ನೆಸ್ ಕಡೆಗೆ ಒಂಚೂರು ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಅದಾದಮೇಲೆ 118 ರನ್ ಮಾಡಿದ್ದಾರೆ, ಸೆಂಚುರಿ ಕೂಡ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅಲ್ಲ, ಮೇ ಬಿ ಎರಡನೇದು ಮೂರನೇದು ಇರಬೇಕು. ಅದು ಮುಂಚೆ ಡೆಲ್ಲಿನಲ್ಲಿದ್ದಾಗ ಮಾಡಿದ್ದಾರೆ ಸೆಂಚುರಿಗಳನ್ನ. ಅದ್ರ ಜೊತೆಗೆ ಸೊ ಮಿಚೆಲ್ ಮಾರ್ಷ್ ಕೂಡ ಸಖತ್ತಾಗಿರುವಂಥ ಬ್ಯಾಟಿಂಗ್ ಆಡಿದ್ರು. 67, 37 ಡೆಲಿವರೀಸು, 181 ಒಂದು ಸ್ಟ್ರೈಕ್ ರೇಟ್ ಮಾಡಿರುವಂಥದ್ದು. ಸೊ 67 ರನ್ನು, ಸೊ ಹಾಫ್ ಸೆಂಚುರಿ ಕೂಡ ಮಾಡ್ಕೊತಾರೆ. ಆ್ಯಂಡ್ 4 ಬೌಂಡ್ರಿ, 5 ಸಿಕ್ಸರ್ಗಳು. ಸೊ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ತೀನಿ. ಕೆಳಗಡೆಗೆ ಪೂರನ್ ಅವರು ಸೊ ಸ್ವಲ್ಪ ಚಾನ್ಸ್ ಸಿಗಲಿಲ್ಲ, 10 ಬಾಲ್ ಮಾತ್ರ ಸಿಕ್ಕಿರೋಂಥದ್ದು, 13 ರನ್ ಮಾತ್ರ ಮಾಡಿದ್ದಾರೆ. 13 ರನ್ನ, 10 ಬಾಲ್ಗೆ 13 ರನ್ನ, ಹೆಂಗೆ ಗುರು, ಒಂದು 6 ಕೂಡ ಹೊಡೆದಿಲ್ಲಲ್ಲ ಪೂರನು. ಸೊ ಪರವಾಗಿಲ್ಲ, RCB ಬಾಲ್ಸ್ ತುಂಬ ಚೆನ್ನಾಗಿ ಮಾಡಿದರೆ ಕೆಳಗಡೆಗೆ ಅಂತ ಹೇಳ್ಬೋದು. ಬಿಕಾಸ್ 10 ರನ್ಗೆ 10 ಬಾಲ್ಗೆ ಸೊ ಮಿನಿಮಮ್ ಅಂದರೂ ನನ್ನ ಪ್ರಕಾರ 30 ರನ್ನು 25 ರನ್ ಅಂತೂ ಮಾಡಲೇಬೇಕಿತ್ತು ಪೂರನ್ ಅವರು. ಬಟ್ ಅವ್ರಿಗೆ ಕಟ್ ಹಾಕಿದ್ದಾರೆ ಅಂತಂದರೆ ಅದು ಶೆಫರ್ಡ್ ಅವರು ಔಟ್ ಮಾಡಿದ್ದಾರೆ. ಓಕೆ, ಎಸ್ದೇ ಅವರಿಗೆ ಕ್ಯಾಚ್ ಕೊಟ್ಟು ಪೂರನ್ ಅವರು ಔಟ್ ಆಗ್ತಾರೆ. ಅಬ್ದುಲ್ ಸಮಾದ್ ಅವರು 1 ಬಾಲ್ಗೆ 1 ರನ್ನು. ಬಟ್ ಈ ಒಂದು ನಮ್ಮ ಪಂತ್ ಅವರ ಸೆಂಚುರಿ ಆ್ಯಂಡ್ ಮಾರ್ಷ್ ಅವರ ಒಂದು 67 ರನ್ನು, ಸೊ ಇದರ ಒಂದು ಕೊಡುಗೆಯ ಕಾರಣ ಸೊ 27 ರನ್ಗಳನ್ನು ಮಾಡ್ತಾರೆ, 3 ವಿಕೆಟ್ಗಳನ್ನು ಕಳ್ಕೊಂಡು 20 ಓವರಲ್ಲಿ. ಆ್ಯಂಡ್ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಯಾರಪ್ಪ ಅಂತ ಒಂದು ಒಳ್ಳೆ ಬಾಲಿಂಗ್ ಅಂತಂದರೆ ಕೃಣಾಲ್ ಪಾಂಡ್ಯ 2 ಓವರಲ್ಲಿ 14 ರನ್ನು. ಒಂದು ಪ್ರಶ್ನೆ ನನಗೆ, ಯಾಕೆ ಇವ್ರನ್ನ ಓವರ್ ಕಂಪ್ಲೀಟ್ ಮಾಡಲಿಲ್ಲ? ಬಿಕಾಸ್ ಅಲ್ಲಿ ಪಂತ್ಗೂ ಕೂಡ ಹೊಡೆಯೋಕ್ಕಾಗಲಿಲ್ಲ, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅಂದರೂ ಕೂಡ ಅವ್ರಿಗೂ ಹೊಡೆಯೋಕ್ಕಾಗಲಿಲ್ಲ. ಆ್ಯಂಡ್ ಅಲ್ಲಿ ಮಾರ್ಷ್ ಕೂಡ ಇವ್ರನ್ನ ಸೆಕೆಂಡ್ ಓವರಲ್ಲಿ ಅಂತ ಅನ್ಸುತ್ತೆ ಇವ್ರಿಗೆ ಬಾಲ್ ಕೊಟ್ಟಿರುವಂಥದ್ದು. ಸೊ ಅಲ್ಲಿ 10 ರನ್ ಬರುತ್ತೆ. ಅದಾದಮೇಲೆ ಕೊಟ್ಟಿರುವಂಥದ್ದು ತುಂಬ ಕಮ್ಮಿ ಅಂದರೆ ಕಮ್ಮಿ ರನ್ನು. ಸೊ ಇವ್ರನ್ನ ಮೇ ಬಿ ಓವರ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಏನಕ್ಕೆ ಮಾಡಲಿಲ್ಲ ಅಂತ ನನಗೆ ದೇವರನಿಗೂ ಅರ್ಥ ಆಗಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಯಾಪ್ಟನ್ಸಿನಲ್ಲಿ ಸ್ವಲ್ಪ ನಮ್ಮ ಜಿತೇಶ್ ಶರ್ಮಾ ಇನ್ನೊಂಚೂರು ಪಳಗಬೇಕಾಗತ್ತೆ. ಅದು ಬಿಟ್ಟರೆ ತುಷಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ, 4 ಓವರಲ್ಲಿ 26 ರನ್ನು, 6.5. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೃಣಾಲ್ ಪಾಂಡ್ಯ ಆ್ಯಂಡ್ ತುಷಾರ್ ಅವರು. ತುಷಾರನ ಈ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನೀವು ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಅವ್ರನ್ನ ಹಾಕೊಳ್ಳಿ ಅಂತ ಅಂದರೆ ನಿಜವಾಗ್ಲೂ ನಿಮ್ಮ ಹತ್ರ ದಡ್ರಿ ಯಾರೂ ಇಲ್ಲ. ಬಿಕಾಸ್ ಇವ್ರದ್ದು ಬಾಲ್ಗಳು ಒಂಥರ ಬಂದರೆ ಬೆಟ್ಟ ಹೋದರೆ ಅಂತಾರಲ್ಲ ಹಾಗೆ ಚೆನ್ನಾಗಿ ಹಾಕ್ತಾರೆ, ಹಾಕೋರು, ಇಲ್ಲ ಅಂತಂದರೆ ಹೋದ್ರು ಅಷ್ಟೇ. ನೆಕ್ಸ್ಟ್ ಮ್ಯಾಚಲ್ಲಿ ಇವ್ರನ್ನ ತೆಗೆದುಬಿಟ್ಟು ಸುಮ್ಮನೆ ಜೋಶ್ ವಯಸ್ಸಲ್ಲಿ ಇವ್ರನ್ನ ತೊಗೊಂಡು ಬನ್ನಿ. ಕೃಣಾಲ್ ಪಾಂಡ್ಯ ಆ್ಯಂಡ್ ತುಷಾರ್ ಇವರು ಬಿಟ್ಬಿಟ್ರೆ ಇನ್ನು ಮಿಕ್ತರು ಎಲ್ಲರೂ ಕೂಡ 11.5, 14.7, 13, 12.8 ಎಕನಾಮಿ ಇರೋವಂಥದ್ದನ್ನೇ. ಯಾರು ಕೂಡ ಅಂತ ಒಂದು ಏನು ಬಾಲಿಂಗ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಭುವನೇಶ್ವರ್ ಕುಮಾರ್ ಅಷ್ಟೇ ಸಿಕ್ಕಾಪಟ್ಟೆ ಖರಾಬ್ ಆಗಿರುವಂಥ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು 227 ರನ್ಗಳ ಒಂದು ಚೇಸ್ನ ಬೆನ್ನತ್ತಂತಹ RCBಗೆ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿದ್ದೆ ಮೇ ಬಿ 50-50. ಇನ್ ಕೇಸ್ ಸಾಲ್ಟ್ ಏನಾದರೂ ಮಿನಿಮಮ್ ಒಂದು 12 ಓವರ್ 13 ಓವರ್ ಆಡಿದ್ರೆ ಮಾತ್ರ ಇದು ಚಾನ್ಸಸ್ ಇರೋವಂಥದ್ದು, ಇಲ್ಲ ಅಂತಂದರೆ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಾರ್ಟ್ ಯಾವ ರೀತಿಯಲ್ಲಿ ಮಾಡಿದ್ರು ಅಂತಂದರೆ ಸಖತ್ತಾಗಿರುವಂಥ ಸ್ಟಾರ್ಟ್ಗಳು. 5.4 ಓವರ್ಸಲ್ಲಿ 61 ತೊಗೊಂಡ್ಬರ್ತಾರೆ, ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ಅಥವಾ ಅದಕ್ಕಿಂತ ಒಂದು ಚೂರು ಜಾಸ್ತಿನೇ ತೊಗೊಂಡು ಬರ್ತಾರೆ. ಬಟ್ ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಾರೆ. ಸೊ ಅಲ್ಲಿ ನಮ್ಮ ಆಕಾಶ್ ಮಹಾರಾಜ್ ಸಿಂಗ್ ಅವರ ಒಂದು ಬಾಲಲ್ಲಿ ಸೊ ಅಲ್ಲಿ ದಿಗ್ವೇಶ್ ರಾತ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಫಿಲ್ ಸಾಲ್ಟ್ 19 ಡೆಲಿವರೀಸು, 6 ಬೌಂಡ್ರಿಗಳನ್ನ ತಗೊಂತಾರೆ. ಒಳ್ಳೆ ಪೇಸಲ್ಲೇ ಮಾಡಿರುವಂಥದ್ದು. ಇಂಟೆಂಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಗ್ರೆಸಿವ್ ಇಂಟೆಂಟ್ ಇದಿಲ್ಲ, ಅದು ತುಂಬ ಚೆನ್ನಾಗಿ ತೊಗೊಂಡು ಬಂದರು. ಫಿಲ್ ಸಾಲ್ಟ್ ಆದರೂ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆದರೂ ಆಗಿರ್ಬೋದು. ಫಿಲ್ ಸಾಲ್ಟ್ 30 ರನ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಬಂದಂಥದ್ದು ನಮ್ಮ ರಜತ್ ಪತಿದಾರ್ ಆ್ಯಂಡ್ ಅವರು ಕೂಡ ಅಷ್ಟೇ ಬಂದಂಗೆ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ತೊಗೊತಾರೆ. 14 ರನ್ನು 7 ಬಾಲಲ್ಲಿ. ಆ್ಯಂಡ್ ಒಂದು ಬೌಂಡ್ರಿ, ಇನ್ನೊಂದು ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಸೊ ಅಲ್ಲಿ ವಿಲಿಯಂ ಆರ್ಕೆರ್ ಬಾಲಿಂಗಲ್ಲಿ ಸೊ ಅಬ್ದುಲ್ ಸಮದ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೊಹ್ಲಿ ಒಂದು ಕಡೆಗೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಫಿಲ್ ಸಾಲ್ಟ್ ಔಟ್ ಆದರು, ಪತಿದಾರ್ ಔಟ್ ಆದರು. ಬಟ್ ಒಂದು ಕಡೆ ಕೊಹ್ಲಿ ತುಂಬ ಸ್ಟಡಿಯಾಗಿ ನಿಂತ್ಕೊಂಡಿರುವಂಥದ್ದು. ಅವರು ಕೂಡ ರನ್ ಮಾಡ್ತಾ ಇದ್ರು. 54 ರನ್ನು 30 ಬಾಲಲ್ಲಿ 10 ಬೌಂಡ್ರಿಗಳನ್ನ ಮಾತ್ರ ತೊಗೊತಾರೆ. ಇವತ್ತು ಸಿಕ್ಸರ್ಗಳ ಬರಲ್ಲ, ಬಟ್ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಸೊ 54 ರನ್ನ ಮಾಡ್ಕೊತಾರೆ, ಹಾಫ್ ಸೆಂಚುರಿ ಮಾಡ್ಕೊತಾರೆ. ಆ್ಯಂಡ್ ಲಿವಿಂಗ್ಸ್ಟನ್, ಓ ಮೈ ಗಾಡ್, ವರ್ಸ್ಟ್ ಆ್ಯಂಡ್ ವರ್ಸ್ಟ್ಗಳು. ಮ್ಯಾಕ್ಸ್ವೆಲ್ಗಿಂತ ಒಂದು ರೀತಿಯಲ್ಲಿ ಖರಾಬ್ ಅಂತ ಹೇಳ್ತೀನಿ. ಫಸ್ಟ್ ಬಾಲ್ಗಳು LBWಗಳು ಯಾವ ರೇಂಜಿಗೆ ಬಂದು ನಿಂತ್ಕೊಂತೀಯ ಗುರು ನೀನು. ಆ ಬಾಲ್ಗೆ ಅಟ್ಲೀಸ್ಟ್ ಒಂದು ಬ್ಯಾಟ್ನ ತಾಗಿಸ್ಬಿಟ್ಟು ಒಂದು ಸಿಂಗಲ್ ತೊಗೊಳಕ್ಕಾಗಲ್ಲ ಅಂತಂದರೆ ನೀನು ಎಂಥ ಬ್ಯಾಟ್ಸ್ಮ್ಯಾನ್ ಅವರು. ನನಗೆ ಲಿವಿಂಗ್ಸ್ಟನ್ನು ಔಟ್ ಆದಮೇಲೆ ಅನಿಸಿರೋವಂಥದ್ದು, ಇವನಿನ್ನು ಯಾಕಪ್ಪ ತೊಗೊಂಡು ಬಂದ್ರಿ ನೀವು ಅಂತ ಅನಿಸಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ಸೊ ಆಪ್ಷನ್ ಇರಲಿಲ್ಲ. ಇವಾಗ ಟೀಮ್ ಡೇವಿಡ್ ಇಲ್ಲ ಅಂತಂದಾಗ ನಿಜವಾಗ್ಲೂ ಆಪ್ಷನ್ ಇಲ್ಲ, ಅವ್ರಿಗೆ ಯಾರು ತೊಗೊಂಬರ್ಬೇಕಾಗುತ್ತೆ. ಅಟ್ಲೀಸ್ಟ್ ಇವ್ರು ಏನೋ ಮಾಡ್ತಾರೆ ಅಂತ ತೊಗೊಂಡು ಬಂದರೆ ಫಸ್ಟ್ ಬಾಲೇ LB ಆಗುವಂಥದ್ದು. ಅದು ಏನು ಶಾರ್ಟ್ ಗುರು, ಶಾರ್ಟ್ ಅದು ಡಿಫೆನ್ಸ್ ಮಾಡುವಂಥದ್ದು ಅದು.
ಅಟ್ಲೀಸ್ಟ್ ಒಂದು ಬ್ಯಾಟ್ ತಾಗ್ಸೋಕ್ಕಾಗಲಿಲ್ವಲ್ಲ ಈ ಮನುಷ್ಯನಿಗೆ, ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು ನನಗೆ. ಬಟ್ ಕೆಳಗಡೆಗೆ ಬಂದಂಥ ನಮ್ಮ ಮಯಾಂಕ್ ಅಗರ್ವಾಲ್ 41 in 23 ಡೆಲಿವರೀಸ್, 5 ಬೌಂಡ್ರಿಗಳನ್ನ ತಗೊಂತಾರೆ, ಒಂದೇ ಓವರಲ್ಲಿ 3 ಬೌಂಡ್ರಿಗಳನ್ನ ತಗೊಂತಾರೆ ಸತತವಾಗಿ. ಹೋ ಮೈ ಗಾಡ್, ಎಂಥ ಕ್ಲಾಸಿಕ್ ಆಗಿರುವಂಥ ಬೌಂಡ್ರಿಗಳು ಬರೋದು ವಿರಾಟ್ ಕೊಹ್ಲಿ ಜೊತೆಗೆ. ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ, ಚಿಕ್ಕದಾದರೂ ಕೂಡ ಒಂದು ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. 33 ರನ್ 20 ಬಾಲಲ್ಲಿ. ಅದಾದಮೇಲೆ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ಒಂದು ಅಗೇನ್ ಜಿತೇಶ್ ಶರ್ಮಾ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತಾರಲ್ಲ, 107 in 45 ಡೆಲಿವರೀಸ್. ಅದರಲ್ಲಿ ಮುಖ್ಯವಾದಂಥ ರನ್ಗಳು ಬಂದಿರುವಂಥದ್ದು ಜಿತೇಶ್ ಶರ್ಮಾ ಕಡೆಯಿಂದ 85 ರನ್. ಬಟ್ ಒಂದು ಕಡೆಗೆ ನಿಂತ್ಕೊಂಡಿದ್ರಲ್ಲ ನಮ್ಮ ಮಯಾಂಕ್ ಅಗರ್ವಾಲ್ ಅವರು, ಆ ಒಂದು ಸಾಥ್ ಕೊಟ್ರಲ್ಲ ಜಿತೇಶ್ ಶರ್ಮಾಗೆ, ಅದ್ಭುತ ಅಂತ ಹೇಳ್ತೀನಿ. ಆ್ಯಂಡ್ ಮಯಾಂಕ್ ಅಗರ್ವಾಲ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಮಯಾಂಕ್ ಅಗರ್ವಾಲ್ ಅವರು ಆ ಒಂದು ಇನ್ನಿಂಗ್ಸ್ಗೆ ಒಬ್ಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಚಾನ್ಸ್ ಕೊಡುವಂಥದ್ದು, ಅವನಿಗೆ ಸಪೋರ್ಟ್ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಒಳ್ಳೆ ಇನ್ನಿಂಗ್ಸ್ ನನ್ನ ಪ್ರಕಾರ. ಮಯಾಂಕ್ ಅಗರ್ವಾಲ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಆ್ಯಂಡ್ ಕೊನೆಗೆ ಜಿತೇಶ್ ಶರ್ಮಾ, ನಾನು ಮೊದಲೇ ಹೇಳಿದಾಗ ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಮೆಚೂರ್ ಆಗಿರೋವಂಥ ಒಂದು ಇನ್ನಿಂಗ್ಸು. 85 in 33 ಡೆಲಿವರೀಸು, ಅದ್ಭುತ ಅಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ನನಗೆ ಒಂದು ಇನ್ನಿಂಗ್ಸ್ ನೆನಪಾಗ್ತಾ ಇದೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 33 ಬಾಲಲ್ಲಿನೇ 82 or 83, 85 ಸಮಥಿಂಗು. ಸೊ ನಮ್ಮ ರಾಸ್ ಟೇಲರ್ ಹೊಡಿತಾರೆ ಒಂದು ಸೀಸನಲ್ಲಿ, ಯಾವ ಸೀಸನ್ ಅಂತ ಗೊತ್ತಿಲ್ಲ ನನಗೆ. ಆವಾಗ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಮೆಕಲಮ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಆ ಮ್ಯಾಚು ಕೂಡ ಅಷ್ಟೇ RCB ಅವರು ಚೇಸ್ ಮಾಡ್ತಿರ್ತಾರೆ. ಬಟ್ ಆವಾಗ ರಾಸ್ ಟೇಲರ್ ಆ ಒಂದು ಇನ್ನಿಂಗ್ಸಿಂದ ಸೊ RCB ಅವರು ವಿನ್ ಆಗ್ತಾರೆ. ಆ ಯಾವ ಮ್ಯಾಚು ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆ ಮ್ಯಾಚ್ನ ಹೈಲೈಟ್ಸ್ನ ಹುಡುಕ್ತಾ ಇದ್ರೆ ನಂಗೆ ಸಿಗ್ತಾನೆ ಇಲ್ಲ ಅದು. ಬಟ್ ಇವತ್ತು ಕೂಡ ಅಷ್ಟೇ ಮೆಚೂರ್ ಆಗಿರುವಂಥ ಒಂದು ಇನ್ನಿಂಗ್ಸು ನಮ್ಮ ಜಿತೇಶ್ ಶರ್ಮಾ ಕಡೆಯಿಂದ ಬಂದಿರುವಂಥದ್ದು. ನಿಜವಾಗ್ಲೂ ಅದ್ಭುತ ಅಂತ ಹೇಳ್ತೀನಿ. ಒಂದು ಟೈಮಲ್ಲಿ ಅಂದ್ಕೊಂಡಿರಲಿಲ್ಲ, ಸೊ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ 123ಗೆ 4 ವಿಕೆಟ್ ಹೋದಾದಮೇಲೆ ಇವ್ರು ಚೇಸ್ ಮಾಡ್ತಾರೆ ಅಂತ. ಬಿಕಾಸ್ ಸಿಕ್ಕಾಪಟ್ಟೆ ಇನ್ನೂ ರನ್ಗಳು ಬೇಕಿತ್ತು. ಆ್ಯಂಡ್ ಬಿಗ್ ಹಿಟ್ರ್ ಅಂತ ಇರುವಂಥದ್ದು ನಮ್ಮ ರೊಮಾರಿಯೋ ಶೆಫರ್ಡ್ ಅವರೇನೆ. ಬಟ್ ಅದು ಬಿಟ್ಟರೆ ಜಿತೇಶ್ ಶರ್ಮಾ ಕಡೆಯಿಂದ ಇಂಥ ಒಂದು ಇನ್ನಿಂಗ್ಸ್ ಬರುತ್ತೆ ಅಂತ ದೇವರನಿಗೆ ಅಂದ್ಕೊಂಡಿರಲಿಲ್ಲ. ಬಟ್ ಚೇಸ್ ಮಾಡಿದ್ದಾರೆ ಆ್ಯಂಡ್ ಪ್ರೂವ್ ಮಾಡಿದ್ದಾರೆ ಅವರು ಯಾಕೆ ಒಬ್ಬ ಬೆಸ್ಟ್ ಫಿನಿಷರ್ ಅಂತ ಹೇಳ್ಬಿಟ್ಟು ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಅವರ ಕ್ಯಾಪ್ಟನ್ಸಿ ಒಂದು ಇದರಲ್ಲಿ 2 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ನಾವು ಟಾಪ್ 2ದಲ್ಲಿ ಹೋಗಿ ಕೂತ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು ನಮ್ಮದು ಕ್ವಾಲಿಫೈಯರ್ 1. ಸೊ ಆ ಮ್ಯಾಚಲ್ಲಿ ನಾವು ಪಂಜಾಬ್ ಅವರನ್ನ ಮೀನ್ಸ್ ಅವ್ರನ್ನ ಎದುರಿಸ್ತೀವಿ. ಸೊ ಆ ಮ್ಯಾಚಲ್ಲಿ ಕೂಡ ಗೆಲುವು ಸಿಗಲಿ ಅಂತಲೇ ಹೇಳ್ತೀನಿ. ಈ ಗೆಲುವಿನೊಂದಿಗೆ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ RCB ಅಭಿಮಾನಿಗಳಿಗೆ. ಆ್ಯಂಡ್ ನಿಮಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು 29ನೇ ತಾರೀಕು ಪಂಜಾಬ್ ವಿರುದ್ಧ ಚಂಡೀಗಢಲ್ಲಿ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಡಿಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ನೆಕ್ಸ್ಟ್ ಮ್ಯಾಚಲ್ಲಿ ಸಿಗೋಣ. ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.